ಈಗ ನಾವು ಹೋಗ್ತಿರುವಂಥದ್ದು ಅವ್ರದ್ದು ಮನೆಗಿಂತ ಸ್ವಲ್ಪ ಮೇಲೆ ಇದೆ, ಗುಡ್ಡದ ಮೇಲೆ ಇರುವಂಥದ್ದು ಹಳೇ ಕಾಲದಲ್ಲಿರುವಂಥ ಪಂಜುರ್ಲಿ ದೇವದ ಒಂದು ಗುಡಿ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. 7 ವರ್ಷ ಪರತೊಂದು ಅಜ್ಜರ ಒಂದು ಗುಡಿ. ಅನ್ನ ಇಲ್ಲ ಸಮಯದಲ್ಲಿ ಬೈನೆ ಅಂತ ಮರ ಉಂಟು, ಅದು ಅದರಲ್ಲಿ ಬೆಳೆದೋಗಿರೋ ಮರ. ಸಾರಿಗೆ ಬಂದಿರುವಂತ ಮರಗಳಿರ್ತಾವಲ್ಲ, ಬೈನೆ ಮರ, ಅದರದ್ದು ಹಿಟ್ಟು ತರ ಬರ್ತದೆ. ಅದನ್ನ ತಕೊಂಡು ಬಂದು ಅದನ್ನು ಗಾಳಿಸಿ ಬಿಟ್ಟು ಅದನ್ನ ನಾವೀಗ ಮಣ್ಣಿ ಮಾಡ್ತೀವಲ್ಲ, ಆ ತರ ಹಲ್ವ ಮಾಡ್ತೀವಿ. ಆ ತರ ಅದನ್ನ ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಹಬೆ ಬಿಟ್ಟು ಅದನ್ನ ಬೇಯಿಸಿ ಮಕ್ಕಳಿಗೆ ತಿನ್ಲಿಕ್ಕೆ ಕೊಡ್ತಿದ್ರಂತ. ಅವಾಗ ತಿನ್ಲಿಕ್ಕೆ ಏನಿರ್ಲಿಲ್ಲ, ಕಾಡಲ್ಲಿ ಏನು ಸಿಕ್ಕದನ್ನ ತಿನ್ಲಿಕ್ಕೆ ಕೊಡೋ ಮಕ್ಕಳಿಗೆ. ಆತರ ಅಜ್ಜರ ಅದನ್ನ 7 ವರ್ಷ ನಿಗಲು ಕಾಡುಲ್ಲ ನೆಟ್ಟಾಡು ಎಂಕುಲಂಜಿ 100 ವರ್ಷದ ಅಪ್ಪಮ್ಮೆ ಮುಲ್ಪನೆ ಬೆಳೆದು ಬೆಳತ್ನಗಳು ಅಜ್ಜೆ ಬಿಚ್ಚದ ಅದ 100 ವರ್ಷದ ಮಿತ್ತವತ್ತೆ ಒಂಜಿ 200 ವರ್ಷ 200 ವರ್ಷ ಅದಾಗದ ಜೀವನ ಎಂಚೆತ್ತು ನಿಗಲು ಬೆತ್ತದ ಬುಡೆ ಉಂದಿ ಹುಂಬುದು ಮುನಿಯಲ್ಲ ಕೊಂಡೋಡು ಹುಂಬುದು ರಾತ್ರಿ ಪಗ್ಗೆಲ್ಲ ಪತ್ವೇರು ಆ ರೀತಿ ಅದಾಗತ್ತೆ. ಇತ್ತೆಲಂಚೇನಿ 100 ಪತ್ತ ಓಡು ಕುಡೈ ಕೊಂಡು ಬಂಡಲ 100 ಕೊಂಡು ಓಡು ರಾತ್ರಿ ಇಸತ್ತಲೆ ಇಸೆ ನಮ್ಮ ಒಂತಾಣ ಮಲ್ಲೆಜ್ಜಿ ಅದಗದ ಜೀವನ ಅದಗದ ಭಂಗ ಎಂಚೆತ್ತಂದಲ್ಲಿ ಎದ್ಲ ಭಂಗ ದಿನಕ್ಕೆ ಒಂಜಿ ಗುಣ ಸ್ಮಲ್ತನ ಉಂಡೆ ರಾಗಿ ಕಡಿದ ಬರ್ನಲ್ಲ ಉಂಟು ಬೈನೆನ್ನು ಐತೆ ಹಿಟ್ಟಿಗೆ ಎತ್ತದು ಹಿಟ್ಟು ಗುಣ ಸ್ಮಲ್ತನ ಒಂಜೆ ಬರ್ತಲ ಇಜ್ಜಿ ರಾಗಿ ಕಡೆದು ಏನು ಕೊಜ್ಜದ ಜೋಗಲೆ ಕೊರ್ನಿ ಉಂಟು ಎಂಕ್ಳು ಅತ್ತ ಎದ್ದು ಮಲ್ಲೆತ್ತ ಅಪಗ ಅಮ್ಮೇರು ಉದಿ ಬೆನ್ಪಣಗಳು. ಅವಾಗ ಹೇಗಿತ್ತಂದ್ರೆ ಜೀವನ, ಊಟ ಮಾಡ್ಲಿಕ್ಕೆ ಇವರಿಗೆ ಒಂದು ಹೊತ್ತು ಊಟ ಸೇರ್ಲಿಲ್ಲ ಅಂತೆ. ಮಕ್ಕಳಿಗೆ ಇವ್ರು ತಿನ್ನದೇನೆ ಮಕ್ಕಳಿಗೆ ಮಾತ್ರ ರಾಗಿನ ಕುಸಿ ಮಕ್ಕಳಿಗೆ ಒಂದು ಹೊತ್ತು ಕೊಡ್ತಿದ್ರು ಅಷ್ಟೇ, ಒಂದೊಂದು ಲೋಟ ಅಷ್ಟೇ ಕೊಡ್ತಿದ್ರಂತೆ. ಮತ್ತೊಮ್ಮೆ ಬಕೊಂಜಿ ಬೈನದೇನ ಪಂಡಾರ ಬೈನದ ಹಿಟ್ಟುದೆಪ್ಪು ಗುದ್ದುದು ಕಾಡಿದ್ದು ಕೊಂಡ್ರಪ್ಪನ ಈ ಬೆಳೆಯದ ಬೈನೇನು ಕೊಂಡತ್ತದೆ ಹಿಟ್ಟುದೆಪ್ಪನ ಹಿಟ್ಟುದೆತ್ತದ ಬಂದ ಅವು ಕೊಂಚ ಗಾಲ್ಪಡೇನೆ ಆಯ್ತಾ ಮೇಲೆ ಕುಜಂಟಿ ಉಂಡತೆ ಅದಿತ್ತು ಉಂಟುಂಡು ಹಿಟ್ಟು ಉಂಟುಂಡದ ಆ ಹಿಟ್ಟಿನ ದೆತ್ತದು ಒಂಜಿ ಮಲ್ಲ ಪಾತ್ರ ಪಾಡು ಐನು ಗಾಲ್ತದು ಕೂಡ ಗಾಲ್ತದು ದಿಕಲ್ ದಿದ್ದು ಐನು ಹೆಂಚಿನ ಗೊತ್ತಿಲ್ಲ ಅವು ಒಂದ ಮಣ್ಣೆ ನಮ್ಮ ಹಲವ ಮಲ್ಪೇರತ್ತ ಮಣ್ಣಿಲಾಗ ಐನು ಪೀಸ್ ಅಂತ ಜೋಕಲೆ ಕೊಡು. ಹೇಗಿತ್ತಂದ್ರೆ ಮುಂಚೆ ಅನ್ನ ಇಲ್ಲ ಸಮಯದಲ್ಲಿ ಬೈನೆ ಅಂತ ಮರ ಉಂಟು, ಅದು ಅದರಲ್ಲಿ ಬೆಳೆದೋಗಿರೋ ಮರ. ಸಾರಿಗೆ ಬಂದಿರುವಂತ ಮರಗಳಿರ್ತಾವಲ್ಲ, ಬೈನೆ ಮರ, ಅದರದ್ದು ಹಿಟ್ಟು ತರ ಬರ್ತದೆ. ಅದನ್ನ ತಕೊಂಡು ಬಂದು ಅದನ್ನು ಗಾಳಿಸಿ ಬಿಟ್ಟು ಅದನ್ನ ನಾವೀಗ ಮಣ್ಣಿ ಮಾಡ್ತೀವಲ್ಲ, ಆ ತರ ಹಲ್ವ ಮಾಡ್ತೀವಿ. ಆ ತರ ಅದನ್ನ ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಹಬೆ ಬಿಟ್ಟು ಅದನ್ನ ಬೇಯಿಸಿ ಮಕ್ಕಳಿಗೆ ತಿನ್ಲಿಕ್ಕೆ ಕೊಡ್ತಿದ್ರಂತ. ಅವಾಗ ತಿನ್ಲಿಕ್ಕೆ ಏನಿರ್ಲಿಲ್ಲ, ಕಾಡಲ್ಲಿ ಏನು ಸಿಕ್ಕದನ್ನ ತಿನ್ಲಿಕ್ಕೆ ಕೊಡೋ ಮಕ್ಕಳಿಗೆ. ಹೂವುಲ ಬಂದು ತಿನ್ನಲು ಕೊಡ್ಪುನೆ ಅಪ್ಪಾಗ ಕಾಯಿಲೆ ಕಡಿಮೆ ಆಯ್ತು ನಂಗೆ. ಈರ್ನ ಆಟೋ ಆಪರೇಷನ್ ಈರ್ನ ಜರ್ರ ದಾಳೆ ಇತ್ತದ ಫುಡ್ಡು ಕಾಯಿಲೆ ನೆಂಜಿ ಜಾಸ್ತಿ ಆಗ್ಬೋದು. ಮಕ್ಕಳಿಗೆ ಆದಾಗ ಈ ನಮ್ಮ ಕಾಡದ ಉತ್ಪತ್ತಿ ಏನು ಮಾಡ್ತಾರೆ ಈಗ ಆದಾಗ ಎಡ್ಡೆ ಮುಂಚಿ ಬಕ್ಕ ರಾಮತ್ರೆ ಹೊಡ್ಡೆ ಒಂದು ಪೂರ್ವ ಮಾಡ್ತಿತ್ತು ನಿಂಗೆ ಇಪ್ಪತ್ತು ಊತಿಕೊಂಡು ಅವೇನು ಮಾಡ್ಬೇಕು ಜೇನು ಅವು ಮಲ್ಬೇಕು ಮಾಡ್ತಾರ. ಮುಂಚೆ ಕಾಡು ಉತ್ಪತ್ತಿ ಅಂದ್ರೆ ಒಂದು ರಾಮಪತ್ರೆ, ಸಣ್ಣ ಮೆಣಸು ಮತ್ತೆ ಜೇನು ತುಪ್ಪ ಇದೆಲ್ಲ ತೆಗಿತಾ ಇದ್ರು. ದಾಲ್ಚಿನ್ನಿ ಇದೆಲ್ಲ ಮರ ಅಲ್ಲ, ದಾಲ್ಚಿನ್ನಿ ಉಂಟು ಇಲ್ಲಿ ಮರ ಇದೆ, ಅದು ಸಹ ಅವಾಗ ಉತ್ಪತ್ತಿ ಅವಾಗ ಬರ್ತಿರೋದು. ನೀವೀಗ ಮುಂಚೆ ಈಗ ರಸ್ತೆ ಇರ್ಲಿಲ್ಲ ಒಂದು ಇಂಚ ಬಾಯಿ ನನ್ನ ಒಂಜಿ 2-3 ಸರ್ತಿ ಬಕ್ಕ ಮಲ್ತನೆ ಎಂಗಳು ಸ್ವಂತ ಡಿಪಾರ್ಟ್ಮೆಂಟ್ ತಗಲು ಎಂಗ್ಲೇನು ಒಂದೊಂದೇನು ತುಂಬಿಕೊಂಡು ಉಂತಾವು ಒಂದೊಂದೇನು ತುಂಬಿಕೊಂಡು ಉಂತಾವು ಮಗಳು ಬತ್ತಿಗಿನಿ ಜನ ಬೇರೆ ಪೆಟ್ಟಿಗೆ ಬರ್ನು ಏನೋ ಕರೆಂಟ್ ಬಣ್ಣಗಳ ಅಂಚೆನಿ ಎಂಜಿ ಗಲಾಟೆ ಅನ್ನ ಕೋರ್ಟ್ಗೆ ಹೋದದು 2 ವರ್ಷ ಅಂದ ಐದಾರು ಅಂಚಿನ ಉಪದ್ರ ಗೊತ್ತ ಡಿಪಾರ್ಟ್ಮೆಂಟ್ ಅಗಳು ಮಲ್ತ ಬೈನಿ ಕಾನೂನು. ಆದ್ರೆ ಮೂಲ ನೀವು ಇದ್ದದ್ದು ಕಾಡಲ್ಲ ಮುಂಚೆ, ನೀವು ಕಾಡಿನ ಮಕ್ಕಳೇ, ನೀವು ಕಾಡಿನ ಮಕ್ಕಳೇ, ನೀವು ಇದ್ದದೇ ಹುಟ್ಟಿದೇ ಕಾಡಲ್ಲಿರುವಾಗ ಎಲ್ಲಿಗೆ ಹೋಗುದು? ಕಾಡಲ್ಲಿ ಉತ್ಪತ್ತಿ ಮಾಡಿ ಕಾಡದ್ದೇ ತಿನ್ಕೊಂಡೇ ಬೆಳೆದಿರೋದು. ಕಾಯಿಲೆ ಜಾಸ್ತಿ ದುಂಬುದ ಮತ್ತೊಂದು ನಮ್ಮ ಚಟ್ನಿ ಗಿಟ್ನಿ ಸೊಪ್ಪು ಪಲ್ಯ ಏನಾದ್ರು ಮಾಡ್ತಾರೆ ದುಂಬುನಿಗೆಲ್ಲ. ದುಂಬು ಎಂಚಿನ ಗೊತ್ತ ಬಕ್ಕ ಈ ಕಾಯಿಲೆ ಮುಳ್ಳು ಬಂದದ್ದು ಮುಳ್ಳು ಉಂಟು ಆಯ್ತ ಕೊಡಿ ಉಂಡೆ ಮತ್ತ ಕಾಟಪ್ಪುಣ್ಣು ಪ್ಯಾರದಪ್ಪು ಕೊಡಿನ ಪೊದ್ಪುಣ್ಣು ಐನ್ ಚಟ್ನಿ ಮಲ್ಪುಣ್ಣು ಉಂದೆ ಮತ್ತೆ ಎಂಗ್ಲ ಉದ್ದೆ ಅವನೇ ಮತ್ತೆ ಎಲ್ಲರೂ ಬೋಲಿಪೋಪನೆ ಲತ್ತಂಡೆ ಮತ್ತೆ ಎಲ್ಲ ಮರಿ ಎಲ್ಲರೂ ಜಾಸ್ತಿ ಬೋಲಿಪೋಪ ಎಂಗ್ಳು ಚಟ್ನಿ ಬರ ಮಲ್ಪೋನಿಗೆಲ್ಲ ಮತ್ತ ತಪ್ಪುದ
ಬಕ್ಕ ಇಂಚಿನ ಬೇತೆ ತರಕಾರಿ ಬೈನೆದ ಈ ನೆತ್ತಿ ಹಸಿ ಬೈನೆ ಕೊಣತ್ತ ಕೊರ್ಲೆ ಅಂದ ಚಿಗುರು ಒಂತೆ ಬರ್ನಾಗ ಆಯ್ನ ಅರ್ಧ ಕಟ್ಟದ ಕೊಣತ್ತ ಕೈ ಮಲ್ಪು ಬೈನೆದ ಚಿಗುರು ಕೈಪ್ ಹಾ ಬೈನೆದ ಒಂದು ಮರ ಉಂಟಂತೆ ಅದ್ರದ್ದು ಸ್ವಲ್ಪ ಚಿಗುರು ಬರ್ತದೆ. ಓಲೆ ಅಂಚಿನ ಅದು ಆಚೆ ಇರ್ತದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಇದು ಎಲ್ಲೂ ಸಹ ನಮ್ಗೆ ಊರಲ್ಲಿ ನೋಡಿ ಸಿಗಲ್ಲ, ಕಾಡಲ್ಲಿ ಮಾತ್ರ ಅಂತ ತಿನ್ನೋದು ಸಿಗುವಂತದ್ದು. ಅದನ್ನ ಎಲ್ಲಿ ಉಳಿಯೋದು ಉಂಟಲ್ಲ ಅದ್ರ ಓಲೆಯಲ್ಲಿ ಹೆಡೆ ಹೋದಿಲ್ಲ ಅವೇ ಬೈನೆ ಬಂದವು. ಒಂದೇನಾ ಅವೇ ಆಡನ್ ಕಾಯ ಅಪ್ಪಣತೆ ರಾಶೇತೆ ಅವು ಅಂತ ಉಂದಾಪುಣ ಕೈ ತಗಡು ತಾಗಣ ಕಿರ್ಮುಣತೆ ಅವೇನಾ. ಆ ಬೈನ್ ಅಂದ್ರೆ ಯಾವ್ದು ಅಂತಂದ್ರೆ ಈಗ ಗೊತ್ತಾಯ್ತು ನನಗೆ. ಈ ಟ್ಯೂಬ್ಲೈಟ್ ಬಂದು ಕಟ್ಟಿರತಿ ಅಂದೆ 30 ಜನ ಫ್ಯಾಮಿಲಿ ಇದ್ದಾರಲ್ಲ, ಇವರಲ್ಲಿ ಬುಟ್ಟಿ ಸಹ ಮಾಡ್ತಿದ್ದಾರೆ. ಕೆಲವರು ಮಾಡ್ತಿರಲ್ಲ, ಎಲ್ರು ಮಾಡೋದಿಲ್ಲ ಅಲ್ಲ. 6 ಜನ ಮಲ್ಪರ್ನಿಕ್ಕಿಲ್ಲ, ಇಬ್ರು ಮಾಡ್ತಾರಂತೆ ಬುಟ್ಟಿನ. ಇದು ಯಾವ್ದ್ರಲ್ಲಿ ಮಾಡಿದಂತೆ ಬುಟ್ಟಿನ ನೀವು? ಇದು ಬೆತ್ತ. ಇದೆಲ್ಲಿ ತರೋದು? ಕಾಡಲ್ಲಿಗೆ ತರ್ತೀರಾ? ಇದನ್ನು ಕೆಲಸ ಏನೆಲ್ಲ ಉಂಟು ಫಸ್ಟಿಗೆ? ಉಂಟಾ ಮರದಲ್ಲಿ? ಆ ಮರದಲ್ಲಿ ಇಲ್ಲೇ ಇದೆ ಅಂತೆ. ಇದು ಬೆತ್ತದಲ್ಲಿ ಮಾಡೋಂಥ ಬುಟ್ಟಿ ನೋಡಿ, ಗಟ್ಟಿ ಇದೆ ಇದಲ್ಲ. ಇದೊಂದು ಒಂದು ಬೂರ್ದಲ್ಲ ಕತೆ. ಒಂದು ಬೀಳ್ನಾಗೆ, ಅಂದ್ರೆ ಬೀಳ್ ಅಂದ್ರೆ ಒಂದು ಎಂತ ಹೇಳ್ತಾರೆ, ಒಂದು ಮುಳ್ಳಿನ ಒಂದು ಬೀಳ್ ತರ ಬರ್ತದೆ. ಅದನ್ನ ಹೇಗೆ ಕ್ಲೀನ್ ಮಾಡಿದೆ ನೋಡು. ಫಸ್ಟ್ ಹೇಗಿರ್ತದೆ? ಹೀಗಿರ್ತದ? ಇದು ಫಸ್ಟ್ ಅಲ್ಲ? ಇದ್ರ ಈ ತರ ಇರ್ತದೆ ಫಸ್ಟಿಗೆ. ಇದನ್ನ ಕತ್ತಿ ತೆಗ್ದು ಏನಂತ ಈ ತರ ರೆಡಿ ಮಾಡ್ಕೊಳ್ತೀರಾ. ಈ ತರ ರೆಡಿ ಆದ್ಮೇಲೆ ನೋಡಿ, ಈ ತರ ರೆಡಿ ಮಾಡ್ಕೊಳ್ತಾರೆ. ಈ ತರ ರೆಡಿ ಆದ್ಮೇಲೆ ಅದನ್ನ ಮತ್ತೆ ಕುತ್ಕೊಂಡು ಬುಟ್ಟಿ ಮಾಡೋದು. ಬುಟ್ಟಿ ಮಾಡ್ತಾರೆ. ಒಂದು ಬುಟ್ಟಿ ಎಷ್ಟು ಹೊತ್ತಾಗ್ತಂತೆ ಮಾಡ್ಲಿಕ್ಕೆ? ಏತ್ ಬರ್ತಾಪ ಒಂಜಿ ಬುಟ್ಟಿ ಏತದೆ. ಒಂದು ಬುಟ್ಟಿ ಮಾಡಿ 2 ಗಂಟೆ ಬೇಕು. ಬೇಗ ರಾತ್ರಿಗೆ ಈಗ ಇವರು ಇದನ್ನು ಬೆಳಿಗ್ಗೆ ಹೋಗಿ ತಕೊಂಡ್ ಬರ್ಲಿಕ್ಕೆ ಅಂತ ಕಾಡಿಗೆ ಹೋಗ್ತಾರಂತೆ. ತಕೊಂಡು ವಾಪಸ್ ಬರ್ತಿ ಕತ್ಲೆ ಆಗ್ತದಲ್ಲ, ಮನೆ ಬರುತ್ತೆ ಕತ್ಲೆ. 6 ಗಂಟೆ ಆಗ್ತದೆ. ಬೆಳಿಗ್ಗೆ ಎಷ್ಟು ಗಂಟೆ ಹೋಗ್ತೀರಾ? ಬೆಳಿಗ್ಗೆ 8 ಗಂಟೆ ಹೋದ್ರೆ, ಕಾಡಿಗೆ ಹೋದ್ರೆ ಸಂಜೆ ಬರೋ 6 ಗಂಟೆ ಆಗ್ತದೆ. ಅಂದ್ರೆ ಅಷ್ಟೊತ್ತು ತನಕ ಇವರು ಅದನ್ನ ಹುಡುಕಿ ರೆಡಿ ಮಾಡಿ ತಕೊಂಡ್ ಬರ್ಲಿಕ್ಕೆ ಒಂದಿನ ಆಗ್ತದೆ. ಮತ್ತೆ ಇವರು ಹೇಗಿಂದಂದ್ರೆ, ಈಗ ನಾನು ಮೊದ್ಲೇ ಹೇಳಿದ್ನಲ್ಲ, ಕಾಡೊಳಗೆ ಇದ್ದಾರಂತ. ಅದಕ್ಕೋಸ್ಕರ ಇವರಿಗೆ ಮತ್ತೆ ಸಿಟಿ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಅದಕ್ಕೆ ಇವರು ನೋಡಿ, ಇಲ್ಲಿ ಕತ್ತಿ ಇದಲ್ಲ, ಕತ್ತಿನ ಶಾರ್ಪ್ ಮಾಡ್ಕೊಳ್ಳೋದಿದ್ರೆ, ಮತ್ತೆ ಇದ್ರ ಬಾಯಿ ಮೀನು ಹೋಗಿದ್ರೆ ಅದನ್ನೆಲ್ಲ ಇವರು ಈ ತರ ಮಿಷಿನ್ ಅಲ್ಲಿ ಈ ತರ ತಿರುಗಿಸಿದಾಗ ಇಲ್ಲಿ ಬೆಂಕಿ ಆಗ್ತದಲ್ಲ, ಇಲ್ಲಿ ಬೆಂಕಿ ಬರ್ತದೆ. ಇದರಲ್ಲಿ ಈ ತರ ಬಿಸಿ ಮಾಡಿ ಇದನ್ನ ರೆಡಿ ಮಾಡ್ಕೊಳ್ತಾರೆ. ಕತ್ತಿ ಅದು ಬಿಟ್ರೆ ಇದು ಎಂತ ಹೇಳಿದ್ರೆ ಪಿಕ್ಕಾಸಿ, ಮತ್ತೆ ಏನಾದ್ರು ಇದು ಏನಿದೆ ಆ ತರದ ಈ ತರ ಐಟಮ್ಗಳನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾರೆ ಅವರು. ಈಗ ನಾವು ಹೋಗ್ತಿರುವಂತದ್ದು ಅವ್ರದ್ದು ಮನೆಗಿಂತ ಸ್ವಲ್ಪ ಮೇಲೆ ಇದೆ, ಗುಡ್ಡದ ಮೇಲೆ ಇರುವಂತದ್ದು ಹಳೇ ಕಾಲದಲ್ಲಿರುವಂತ ಪಂಜುರ್ಲಿ ದೈವದ ಒಂದು ಗುಡಿ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. 8 ವರ್ಷ ಪರತೊಂದು ಅಜ್ಜರ ಒಂದು ಗುಡಿ ಅಂದೆ. ಅಂದೆ ಭಾರಿ ಪಾತತೆ ಮಣ ಸುತ್ತಮುತ್ತದ. ಇಲ್ಲಿ ದೈವ ದೇವರುಗಳ ಒಳಗೆ ಇದು ಮುಲಿ ಅಲ್ಲ, ಮುಲಿಯಲ್ಲಿರುವಂತಹ ಹಳೆಯ ದೇವಸ್ಥಾನ. ಒಂದು ಗಂಟೆ ಇದೆ, ಸಣ್ಣ ಗಂಟೆ ಭರ್ತ ದೇವರಿದ್ದಾರೆ. ತುಂಬಾ ಹಳೆ ಕಾಲದ ನೋಡಿ, ಅಲ್ಲಿ ನೋಡ್ಲಿ ಸಿಗಲ್ಲ. ಈ ತರ ಇದ್ದಾಗ್ಲೇ ದೈವ ಶಕ್ತಿ ಸ್ವಲ್ಪ ಜಾಸ್ತಿ ಇರುದು. ಆತ ಅಜ್ಜರೇ ಬನ್ನಾಗ ಕುಂಚ ಉಂಡಲ್ಲ ಅಡತಿ, ಹುತ್ತಸ ಇದೆ ಒಳಗಿಂದ. ಎಷ್ಟು ವರ್ಷ ಹಳೆಯದ ಅಜ್ಜರದ್ದು? ಮತ್ತೆ ಇವ್ರ ಅಜ್ಜ ಕಾಲದಿಂದನೂ ಇದು ಹೀಗೆ ಅಂತ ಹೇಳಿ ಬಾರಿ ಅಂದೆ ಪಂಡದ ಎಡಮ ದಿನಗಳು ಹೋಗಿದ್ದೇವೆ. ದಿನ ಒಂದು 8 ದಿನಕ್ಕೆ 8 ದಿನದ ಒಳಗೆ ಏನೇ ಹರಕೆ ಹೇಳಿದ್ರು ಸಹ ಹರಕೆ ಆಗಿ ಹೋಗ್ತದೆ. ನಾವು ಅನ್ಕೊಂಡು ಕೆಲಸ ಆಗ್ತದಂತೆ. ಆತರ ಒಂದು ಪವರ್ಫುಲ್ ಆಗಿರುವಂತಹ ಒಂದು ದೇವರು ಇವರದಲ್ಲಿರುವಂತದ್ದು. ಕಾಡಿನ ಒಳಗಿರುವಂತ ಕಾಡಿನ ಪಂಜುರ್ಲಿ ಅಂತ ಹೇಳ್ಬೋದು ನೋಡಿ. ಪಂಜುರ್ಲಿ ಇದು 2 ಪಂಜುರ್ಲಿ ವರ್ತೆ. ಅದು ರಾವದೇವರು ಕೆಳಗಿರೋದು, ಕಲ್ಲಿರೋದು ರಾವದೇವರು. ಬಾಬು ಹಳೆ ಕಾಲದಲ್ಲಿ ಹೀಗಿತ್ತು ನೋಡಿ. ಇದು ಮುಲಿ ಅಂತ ಹೇಳ್ತಾರೆ. ಮುಲಿಯಲ್ಲಿ ಮಾಡಿ ಈ ತರ ಒಂದು ಹುಲ್ಲಲ್ಲಿ ಈ ತರ ಮಾಡಲ್ಲಿ ಇರುವಂತದ್ದು ಹಳೇದೊಂದು ಕಾಲದೊಂದು ಪಂಜುರ್ಲಿ ಒಂದು ಗುಡಿ ಇದೆ ಇಲ್ಲಿ. ಇವರ ಕುಟುಂಬದ ದೇವರು ಇದು.
30 ಜನದ ಏನು ಕುಟುಂಬ ಇದೆಯಲ್ಲ ಕಾಡೊಳಗೆ ಅವ್ರದ್ದೇ ಒಂದು ಹಳೇ ಕಾಲದ 300 ವರ್ಷಗಳಿಂದ ಹಳೆ ಕಾಲದಲ್ಲಿರುವಂತ ಒಂದು ಪಂಜುರ್ಲಿ ಗುಡಿ, 2 ಪಂಜುರ್ಲಿ, ಒಂದು ಬೈಕಾರ್ದೈತಿ ವರ್ತೆ ಇದ್ರ ಒಳಗಿದ್ದು. ಇದು ಸುಮಾರು ಒಂದು 300 ವರ್ಷ ಹಳೆ ಕಾಲ ದೇವಸ್ಥಾನ ಅಂತ ಇದ್ರು. ಇನ್ನೂ ಸಹ ಕಾಡಂಚಿನಲ್ಲೇನೆ ಬದುಕುತ್ತಿರುವ ಒಂದು ಅವಿಭಕ್ತ ಕುಟುಂಬ. ಅಂದ್ರೆ ಒಂದು ಇಡೀ ಕೂಡು ಕುಟುಂಬ ಒಂದೇ ಮನೆಯಲ್ಲಿ ಒಟ್ಟಿಗೆ ಅಡಿಗೆ ಮಾಡಿಕೊಂಡು ಅದರಲ್ಲೇ ಸಹಬಾಳ್ವೆಯಲ್ಲಿ ಬದುಕೊಂಡು ಇನ್ನು ಒಗ್ಗಟ್ಟಲ್ಲಿ ಬದುಕ್ತಿರುವಂತ ಒಂದು ಕುಟುಂಬದ ಒಂದು ಕತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.